ಕಡೆ ಮೈಸೂರು ಜೆಡಿಎಸ್ನಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮನೆಯೊಂದು ಮೂರು ಬಾಗಿಲಾಗಿದೆ ಮೈಸೂರು ಜೆಡಿಎಸ್ ನಾಯಕತ್ವಕ್ಕೆ ಜಿಟಿ ದೇವೇಗೌಡ ಕುಟುಂಬದ ಮಧ್ಯದಲ್ಲಿಯೇ ಈಗ ಪೈಪೋಟಿ ಶುರುವಾಗಿದೆ. ಕುಟುಂಬ ಕಿತ್ತಾಟದ ಜೊತೆಗೆ ಸಾರಾ ಮಹೇಶ್ರಿಂದಲೂ ಕೂಡ ಕಣ್ಣು. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಜಿಟಿ ದೇವೇಗೌಡ. ಜಿಟಿ ದೇವೇಗೌಡಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಶಾಕ್ ಕೊಟ್ಟಿದ್ದಾರೆ. ಸ್ಪರ್ಧೆಗೆ ಘಟಾನುಘಟಿ ನಾಯಕರಿದ್ದಾರೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನಮ್ಮ ಜೊತೆಯಲ್ಲಿಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಇದರ ಜೊತೆಗೆ ಜಿಟಿ ದೇವೇಗೌಡ ಬೇರೆ ಮಹಾನ್ ನಾಯಕರ ಜೊತೆಯಲ್ಲೂ ಇದ್ದಾರೆ. ಪಕ್ಷದ ಬಗ್ಗೆ ನಿಯತ್ತು ನಿಷ್ಠೆ ಇಲ್ಲದವರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಾ ಅಂತಲೂ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ಈಗ ಜಿಟಿ ದೇವೇಗೌಡಗೆ ಶಾಕ್ ಕೊಟ್ಟಿದ್ದಾರೆ. ಜೆಡಿಎಸ್ ಜೊತೆಗೆ ಅಂತರವನ್ನ ಕಾಯ್ದುಕೊಂಡಂತಹ ಜಿಟಿ ದೇವೇಗೌಡಗೆ ಕುಮಾರಸ್ವಾಮಿ ಶಾಕ್ ಕೊಟ್ಟಿದ್ದಾರೆ. ಕುಟುಂಬದ ಮಧ್ಯದಲ್ಲಿ ಈಗ ನಾಯಕತ್ವಕ್ಕಾಗಿ ಒಂದು ರೀತಿ ಪೈಪೋಟಿ ಶುರುವಾಗಿದೆ. ಜೆಡಿಎಸ್ ರಾಜ್ಯಾಧ್ಯಕ್ಷ ಶಾಕ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಏನ್ ಬೆಳವಣಿಗೆ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಪ್ಪನನ್ನ ಬಿಟ್ಟು ಮಗನಿಗೆ ಜೆಡಿಎಸ್ ಟಿಕೆಟ್ ಕೊಡುತ್ತಾ ಅಪ್ಪನ ವಿರುದ್ಧ ಸ್ಪರ್ಧೆ ಮಾಡೋಕೆ ಜಿಡಿ ಹರೀಶ್ ಗೌಡ ತಯಾರಿಯನ್ನ ನಡೆಸಿದ್ದಾರೆ. ಅಂತಹ ಬೆಳವಣಿಗೆಗಳ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ಜಿಡಿ ಹರೀಶ್ ಗೌಡ. ಹುಟ್ಟು ಹಬ್ಬದ ನೆಪದಲ್ಲಿ ಕ್ಷೇತ್ರವನ್ನ ಸಂಚಾರ ಮಾಡ್ತಿದ್ದಾರೆ. ಮಗನ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಯಾವುದೇ ಫ್ಲೆಕ್ಸ್ ನಲ್ಲಿ ಅಪ್ಪನ ಫೋಟೋ ಕಾಣಿಸ್ತಾ ಇಲ್ಲ. ಬೆಂಬಲಿಗರಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವಂತೆ ಮನವಿ ಕೂಡ ಮಾಡಲಾಗ್ತಾ ಇದೆ. ಜಿಟಿಡಿಗೆ ಗೇಟ್ ಪಾಸ್ ಕೊಟ್ಟು ಮಗನನ್ನ ಬೆಳೆಸೋದಿಕ್ಕೆ ದಳಪತಿಗಳು ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಚಾಮುಂಡೇಶ್ವರಿ ಆಶೀರ್ವಾದ ತಂದೆಗೋ ಮಗನಿಗೋ ಅನ್ನೋ ಚರ್ಚೆಗಳೀಗ ಆಗ್ತಾ ಇದೆ. ಚುನಾವಣೆಗೂ ಮುನ್ನವೇ ಚಾಮುಂಡೇಶ್ವರಿ ರಾಜಕಾರಣ ರಂಗೇರ್ತಾ ಇದೆ. ಹೆಂಗಂಗಾದರು ಅಣ್ಣ ಮುಂಚಿತವಾಗಿ ಹುಟ್ಟಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಗುರು. ಅಣ್ಣ ನೆಕ್ಸ್ಟ್ ಚಾಮುಂಡೇಶ್ವರಿ ಬರ್ತೀರಾ? ಯಾಕೋ ಹಂಗ ಅಂತೀರ ಅದಕ್ಕೆ ಕೇಳಿದೆ ಅಣ್ಣ. ಏನಂತಿದ್ದ? ಚಾಮುಂಡೇಶ್ವರಿಗೆ ಬರ್ಬೋದು ನೆಕ್ಸ್ಟ್ ಅಂತೀರ ಅದಕ್ಕೆ. ಬನ್ನಿ ಅಣ್ಣ, ನೀವೇ ಬಂದ್ರೆ ಒಳ್ಳೇದು ನಮ್ಮಂತ ಯುವಕರಿಗೆ. ಆಯ್ತಾ ಏನಣ್ಣ? ಸರಿ ಅಣ್ಣ. ನಿಖಿಲ್ ಅಣ್ಣ ಒಂದ್ಸರಿ ಭೇಟಿ ಮಾಡಿಸ್ಕೊಡಿ ಅಣ್ಣ. ಮಾಡಿಸ್ತೀನಿ ಮಾಡಿಸ್ತೀನಿ. ಸರಿ ಅಣ್ಣ. ಅಣ್ಣ ಇದು ಸಹಕಾರ ಕ್ಷೇತ್ರದ ಒಂದ್ ಸ್ವಲ್ಪ ಬೆಂಬಲ ಕೊಡಿ ನಾಗವಾಲ್ ಸೊಸೈಟಿಗೆ. ಬಾರ ಸರಿ ಸರಿ ಅಣ್ಣ. ಸರಿ ಅಣ್ಣ, ಆಯ್ತು. ಊಟ ಮಾಡಿದ್ರ ಅಣ್ಣ? ಇನ್ನಿಲ್ಲಪ್ಪ, ಮಾಡ್ಬೇಕೀಗ. ಬಿಸಿ ಅಣ್ಣ, ಬರ್ತಡೆ ನಾಳೆ ಜೋರಾಗಿ ಮಾಡುವ, ಬನ್ನಿ. ಆಯ್ತು ಬಾ, ಆಯ್ತು. ಸರಿ ಅಣ್ಣ, ಒಳ್ಳೇದ್ ಮಾಡ್ಲಿ ಅಣ್ಣ. ಹೆಂಗಂಗಾದರು? ಅಣ್ಣ ಮುಂಚಿತವಾಗಿ ಹುಟ್ಟಹಬ್ಬ ಶುಭಾಶಯಗಳು. ಥ್ಯಾಂಕ್ ಯು ಗುರು, ಥ್ಯಾಂಕ್ ಯು ಗುರು. ಅಣ್ಣ ನೆಕ್ಸ್ಟ್ ಚಾಮುಂಡೇಶ್ವರಿ ಬರ್ತೀರಾ? ಯಾಕೋ ಹಂಗ ಅಂತೀರ ಅದಕ್ಕೆ ಕೇಳಿದೆ ಅಣ್ಣ. ಏನಂತಿದ್ದ? ಚಾಮುಂಡೇಶ್ವರಿಗೆ ಬರ್ಬೋದು ನೆಕ್ಸ್ಟ್ ಅಂತೀರ ಅದಕ್ಕೆ. ಬನ್ನಿ ಅಣ್ಣ, ನೀವೇ ಬಂದ್ರೆ ಒಳ್ಳೇದು ನಮ್ಮಂತ ಯುವಕರಿಗೆ. ಆಯ್ತಾ ಏನಣ್ಣ? ಸರಿ ಅಣ್ಣ. ನಿಖಿಲ್ ಅಣ್ಣ ಒಂದ್ಸರಿ ಭೇಟಿ ಮಾಡಿಸ್ಕೊಡಿ ಅಣ್ಣ. ಮಾಡಿಸ್ತೀನಿ ಮಾಡಿಸ್ತೀನಿ. ಸರಿ ಅಣ್ಣ. ಅಣ್ಣ ಇದು ಸಹಕಾರ ಕ್ಷೇತ್ರದ ಒಂದ್ ಸ್ವಲ್ಪ. ಇನ್ನು ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜಿಟಿ ದೇವೇಗೌಡ ಅವರ ಬಗ್ಗೆ ಮಾತನಾಡಿದ್ರು. 2 ದಿನದ ಹಿಂದೆ ಮಾತನಾಡಿದಂತಹ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿ. ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ, ಅವ್ರದ್ದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆನಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕು ಇಲ್ಲ, ಅದ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ಪದೇ ನನ್ನ ಮುಂದೆ ಕೇಳಲೇಬೇಡಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.